ಆಶೀರ್ವಾದ ಮಾಡಿ. 100 ಕಾಲ ಚೆನ್ನಾಗಿ ಬಾಳಿ ಅಪ್ಪ. ದೇವ್ರು ನಿಮಗೆ ಒಳ್ಳೇದು ಮಾಡಿ. 100 ವರ್ಷ ಮುತ್ತೈದೆ ಆಗಿರವ. ಆ ದೇವ್ರ ನಿಮ್ಮನ್ನು ಚಲೋ ಇಟ್ಟಿರ್ಲಿ. ರಾಮ ಚೆನ್ನಾಗಿರಿ. ಹೇ ನನ್ನ ರಾಮ ಹ್ಯಾಪಿ ಮ್ಯಾರೇಜ್ ಲೈಫ್ ಕಣ. ಆಯ್ತು, ಪಾರ್ಟ್ನರ್ಶಿಪ್ ಚೆನ್ನಾಗಿ ಹಾಕ್ಲಿ, ಮ್ಯಾಚ್ ಗೆಲ್ತಾ ಇರಿ. Hi. Congratulations. Thank you. ತುಂಬ ಮುದ್ದಾಗಿ ಕಾಣಿಸಿದ್ಯಾ. ಥ್ಯಾಂಕ್ ಯು ಸೋ ಮಚ್ ಮಗ. Now, Google. ಹಾಯ್. Congratulations. ಥ್ಯಾಂಕ್ ಯು. Wish you both a very happy married life. ಥ್ಯಾಂಕ್ ಯು ಸೋ ಮಚ್. ನಾನು ಭೂಮಿ, ನಿಮ್ಮ ಹುಡುಗಿ ದೋಸ್ತ್. ಐ ನೋ ಸೀತಾ ಯಾವಾಗಲೂ ನಿಮ್ಮ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಗುಡ್ ಥಿಂಗ್ಸ್ ಐ ಹೋಪ್. ತುಂಬ ಖುಷಿ ಆಯ್ತು ನೀವು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ನಿಜವಾಗ್ಲೂ ನಿಮ್ಮಿಬ್ಬರನ್ನ ಹೀಗೆ ನೋಡಿ ತುಂಬಾ ಸಂತೋಷ ಆಗ್ತಿದೆ. ನಮ್ಮ ಸೀತಾ ಲೈಫು ಈಗ ಕಂಪ್ಲೀಟ್ ಆಯಿತು. ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು. ಶೋರ್. ಬೆಸ್ಟ್ ಫ್ರೆಂಡ್ಸ್ ಇಬ್ರು ಏನೋ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಮಾತಾಡಿ. ನಾನು ಅಷ್ಟೇ ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಒಂಚೂರು ಮಾತಾಡ್ಕೊಂಬರ್ತೀನಿ. ಯಾ ಏನು ವರಿ ಮಾಡ್ಕೋಬೇಡ. ನನ್ನ ಜೀವದ ಸಂಗಾತಿ ಯಾವಾಗಲೂ ನಗ್ನಗ್ತಾ ಇರಬೇಕು. ನಗ್ನಗ್ತಾ ಇರ್ತಾಳೆ. ತುಂಬ ಭಾರ ಆಗ್ತಿದೆ. ಸೀತಾ, ನೀನು ಹೇಳದೇ ಇದ್ರು ನಿನ್ನ ಮನಸ್ಸಿನ ಮಾತು ನಂಗೆ ಅರ್ಥ ಆಗುತ್ತೆ. ಮದುವೆ ಆದಮೇಲೆ ಒಂದು ಹೆಣ್ಣಿಗೆ ಇದೆಲ್ಲ ಸಹಜ. ಮದುವೆ ಅನ್ನೋದು ಒಂದು ಹೆಣ್ಣಿನ ಜೀವನದಲ್ಲಿ ತುಂಬಾ ಚೇಂಜಸ್ ತೊಗೊಂಬರುತ್ತೆ. ಆದರೆ ಒಂದಂತೂ ಸತ್ಯ, ನೀನು ತೊಗೊಂಡು ಈ ನಿರ್ಧಾರ 100ಕ್ಕೆ 100 ಸರಿ. ಇದ್ರ ಬಗ್ಗೆ ಯಾರು ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನಿಂತನನ ಬಿಟ್ಕೊಡ್ಬೇಡ, ಸಿಹಿನ ಬಿಟ್ಕೊಡ್ಬೇಡ. ನೀನು ರಾಮ್ ನನ್ನ ಕಾಪಾಡ್ತಾನೆ. ಯಾ ಚೇರ. ಥ್ಯಾಂಕ್ ಯು. ಸರಿ, ಗೌತಮ್ ಅವ್ರು ಬಂದಿಲ್ಲ. ಅವ್ರು ಸಾರಿ ಹೇಳಿದ್ರು. ಬಟ್ ನಾನು ಬೇಗ ಮನೆಗೆ ಹೋಗಬೇಕು. ಐ ಹೋಪ್ ಯು ಡೋಂಟ್ ಮೈಂಡ್. ಊಟ ಮಾಡ್ಕೊಂಡೇ ಹೋಗಬೇಕು. ಶೋರ್, ಡೆಫಿನೆಟ್ಲಿ ಹೊಡ್ತೀನಿ. ಬಾಯ್. ಇವತ್ತು ನಮ್ಮ ಸೀತಮ್ಮನ ಮದುವೆ. ಎಲ್ಲರೂ ಆರಾಮಾಗಿ ಊಟ ಮಾಡಿ. ನಮ್ಮ ಸೀತಮ್ಮನ ಕೈ ರುಚಿಗಿಂತ ಇವತ್ತು ಸೂಪರಾಗಿ ಅಡುಗೆ ಮಾಡ್ತಿದ್ದೀವಿ. ಎಲ್ಲರೂ ನಿಧಾನಕ್ಕೆ ಊಟ ಮಾಡಿ. ಇದು ಅರುಂಧತಿ ನಕ್ಷತ್ರ ದರ್ಶನದ ಶಾಸ್ತ್ರ. ಇದು ನೋಡಿ ಮಾ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಹರಿದ್ರಾ ಕುಂಭಟೋನು ಸಮರ್ಪಯಾಮಿ. ಅಲ್ಲ, ನನಗೆ ಏನು ಕಾಣಿಸ್ತಿಲ್ಲ. ಸೀತವ್ರಿಗೆ ಏನು ತೋರಿಸೋದು? ರಾಮ, ಇನ್ನು ಮುಂದೆ ಹಾಗೆ ಕಣ. ಮದುವೆ ಆದಮೇಲೆ ಇರೋದನ್ನ ಇಲ್ಲ ಅಂತ ಹೇಳಬೇಕು, ಇಲ್ಲದೆ ಇರೋದನ್ನ ತೋರಿಸ್ಬೇಕಾಗತ್ತೆ. ಅದಕ್ಕೆ ಈಗಲಿಂದನೇ ನೆಟ್ ಪ್ರಾಕ್ಟೀಸ್ ಶುರು. ಓಕೆನಾ? ಅರುಂಧತಿ ವಸಿಷ್ಠ ಒಂದು ಆದರ್ಶ ದಂಪತಿಗಳು. ಅದೇ ರೀತಿಯಾಗಿ ನಾವಿಬ್ರು ಕೂಡ ಇರಬೇಕು ಅಂತೇಳಿ ಈ ದರ್ಶನವನ್ನು ಮಾಡಿಸೋದು. ಗೊತ್ತಾಯ್ತಾ ರಾಮ? ಇದನ್ನೇ ನಾನು ಹೇಳಿದ್ದೆ. ಸಿಹಿ ಪುಟ್ಟ, ನಿಂಗೊಂದು ಕುಟ್ಟ ಹೇಳ. ನಿನ್ನ ಫ್ರೆಂಡ್ದು ಸೀತಮ್ಮಂದು ಇಬ್ಬರೇ ಇರೋ ಫೋಟೋ ನಿಂಗೆ ಬೇಕು ತಾನೆ? ನೀನು ಯಾವಾಗಲೂ ಅವ್ರ ಮಧ್ಯೆ ಹೋಗಿ ನಿಂತಿದ್ರೆ ಚೆನ್ನಾಗಿ ಕಾಣುತ್ತೆ. ಇವಾಗ ಅವರಿಬ್ರು ಫೋಟೋ ತೆಕ್ಕೊಳ್ಳಿ. ಆಮೇಲೆ ನಾನು ನೀನು ಒಳ್ಳೆ ಸೆಲ್ಫೀಸ್ ತಗೊಳ್ಳೋಣ. ಗರ್ಲ್, ಈಗ ನಾನು ಅಲ್ಲಿ ಹೋಗಿ ನೋಡ್ತೀನಿ ಫೋಟೋಸ್ ಚೆನ್ನಾಗಿ ತೆಗಿತಾ ಇದ್ದಾರಾ ಇಲ್ವಾ ಅಂತ. ನೀನು
ಇಲ್ಲೇ ಇರ್ಬೇಕು. ಓಕೆ, ಮುದ್ದು ಬಂಗಾರ. ಎಲ್ರು ಊಟಕ್ಕೆ ನಡೀರಿ. ಹೌದು ಸೀತಾ, ಗೆಸ್ಟ್ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಮುಗಿದೇ ಗೊತ್ತಾಗಲ್ಲ. ಈಗಲೇ ಫ್ರೀ ಇದ್ದಾಗ ಊಟ ಮಾಡ್ಕೊಂಡ್ಬಿಡಿ, ನಡೀರಿ. ಅದಕ್ಕೆ ಸಿಹಿ ಅನ್ನೂ ಕಾಣ್ತಾ ಇಲ್ಲ. ಇಲ್ಲೇ ಎಲ್ಲ ಓಡಾಡ್ಕೊಂಡಿರ್ಬೋದು, ನೀವು ನಡೀರಿ. ಅದಕ್ಕೆ ಅವಳು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು, ಆಮೇಲೆ ಏನೂ ತಿಂದಿರಲ್ಲ, ಹಸ್ವಾಗಿರತ್ತೆ. ಇಂಜೆಕ್ಷನ್ ಬೇರೆ ತಗೊಂಡಿದ್ದಾಳೆ. ಸೀತಾ, ನಿಂಗೆ ಸಿಹಿಗೆ ಊಟ ಆಗಬೇಕು ಅಷ್ಟೇ ತಾನೇ? ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನಾವು ನೋಡ್ಕೋತೀವಿ. ಗೆಸ್ಟ್ಗಳು ಬಂದಿದ್ದಾರೆ, ಅವ್ರನ್ನ ಮೀಟ್ ಮಾಡಿಬಿಡಿ. ಅತ್ತೆ, ಅವಳಿಗೆ ತೆನ್ಸ್ಬಿಟ್ಟು ಬರ್ತೀನಿ. ನಾನು ಇದೀನಲ್ಲ, ಸಿಹಿನ ನಾನು ನೋಡ್ಕೋತೀನಿ, ಊಟ ಮಾಡಿಸ್ತೀನಿ. ಓಕೆನಾ? ಲೇಟ್ ಆಯ್ತು, ಒಂದು ಸ್ವಲ್ಪ ಊಟ ಮಾಡಿಬಿಡು. ಅನಿ ಎಲ್ಲಿ ಹೋದ? ಅನಿ ಅದನ್ನ ಎಲ್ಲಿ ಸಿಹಿನ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ಯಾ? ಅನಿನ್ ಹುಡುಕ್ತಿದ್ದೀನಕ್ಕ. ಅನಿ ಎಲ್ಲಿರ್ತಾನೋ ಏನೋ, ಪಾಪ ಇವಳಿಗೆ ಹಶ್ವಾಗಿರುತ್ತೆ. ಇಷ್ಟೊತ್ತಾಯ್ತು, ಹಶ್ವಾಗಿದೆ ಅಲ್ಲ ಚಿನ್ನ? ಬೇಗ ಊಟ ಮಾಡಿಸು. ಅಲ್ಲೋಡು, ಅಲ್ಲೇ ಜಾಗ ಖಾಲಿ ಇದೆ, ಅಲ್ಲೇ ಕೂರಿಸ್ಬಿಡು. ಅಲ್ಲ, ಹಾ, ಲೇಟ್ ಆಯ್ತು. ಹೋಗು ಹೋಗು, ಕೂರ್ಸು, ಹೋಗು ಹೋಗು ಚಿನ್ನ, ತಿನ್ನು. ಬಾಸಿ ಸಿಹಿ, ನಾನು ನಿನ್ಗೆ ಊಟ ಮಾಡಿಸ್ಲಾ? ಕ್ಯೂಟಕ್ಕ, ನನ್ಗೇನು ಊಟ ಮಾಡ್ಸೋದ್ ಬೇಡ, ನಾನು ದೊಡ್ಡವಳಾಗಿದ್ದೀನಿ, ನಾನೇ ಊಟ ಮಾಡ್ತೀನಿ. ಸ್ವಲ್ಪನೂ ಚೆಲ್ಲಲ್ಲ ಗೊತ್ತಾ? ಸರಿ ಮಾಡು. ಸಿಹಿ ನೋಡಿದ್ರ, ಅವಳು ಊಟ ಮಾಡಿದ್ಲಾ? ಅವಳೆಲ್ಲ ತಿಂತಿರ್ತಾಳೆ, ನೀನು ಯೋಚನೆ ಮಾಡ್ಬೇಡ, ತಿನ್ನು. ನಿನ್ನ ಹುಡುಕಾಟ ಈಗಿನ್ನೂ ಶುರುವಾಗಿದೆ. ಇದರ ಅಭ್ಯಾಸ ಚೆನ್ನಾಗಿ ಮಾಡ್ಕೋ. ಆಂಟಿ, ನನಗೆ ಶುಗರ್ ಇದೆ, ನಾನು ಸ್ವೀಟ್ ತಿನ್ನೋಂಗಿಲ್ಲ. ಇದನ್ನ ನೀವ್ ತಿಂತೀರಾ? ನಿನ್ಗೆ ಈ ವಯಸ್ಸಿಗೆ ಶುಗರ ಪುಟ್ಟಿ? ಆದ್ರೆ ನನ್ಗೇನು ಆಗಲ್ಲ. ಸೀತಾ, ಫೈನಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಅರ್. ಥ್ಯಾಂಕ್ ಯು ರಾಮ್, ಸೇಮ್ ಟು ಯು. ಡೋಂಟ್. ಅಯ್ಯೋ, ಎಂಥ ಕೆಲಸ ನೋಡಿ. ಜಾಮೂನ್ ಇದೆಯಲ್ಲ, ಫಸ್ಟ್ ನೀನು ಇವ್ರಿಗೆ ತಿನ್ಸ್ಬೇಕು, ಆಮೇಲೆ ನೀವು ಇವನಿಗೆ ತಿನ್ಸ್ಬೇಕು. ತಿನ್ಸಿ. ಈಗ ನೀವು ತಿನ್ಸಿ. ಅತ್ತಿಗೆ, ನೀವಿರ್ಬೇಕಿತ್ತು ಅತ್ತಿಗೆ. ಈ ಸಂಭ್ರಮ ಎಲ್ಲ ನೋಡಿ ಕಣ್ ತುಂಬಿಸ್ಕೊಳ್ಳೋಕೆ, ನಿಮ್ಮ ಸೊಸೆನ ಮನೆ ತುಂಬಿಸ್ಕೊಳ್ಳೋಕೆ ನೀವಿರ್ಬೇಕಿತ್ತು ಅತ್ತಿಗೆ. ಆದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತಿಗೆ. ನನ್ನ ಕೈಲಿ ನಿಮ್ಮನ್ನು ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ನಿಮ್ಮ ಸಾವಿನ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋ ಸತ್ಯನ ನಾನು ನನ್ನ ಗಂಟ್ಲಲ್ಲೇ ಇಟ್ಕೊಂಡು ವಿಷಕಂಠನಾಗಿ ಬದುಕ್ತಾ ಇದ್ದೀನಿ. ಈ ಸತ್ಯನ ಅಪ್ಪಾಜಿ ಮುಂದೆ ಹೇಳೋ ಧೈರ್ಯ ಇಲ್ಲ. ಬೇರೆ ಯಾರಿಗಾರು ಹೇಳಿದ್ರೆ ಯಾರು ನಂಬೋದು ಇಲ್ಲ. ಏನು ಮಾಡಲಿ ಅದಕ್ಕೆ? ನಮ್ಮ ಸೀತಾ
ನಮ್ಮ ಸೀತಾ ಈ ಸತ್ಯನ ಎಲ್ರಿಗೂ ಗೊತ್ತಾಗೋಗಿ ಮಾಡಬೇಕು. ನೀವು ಅವಳು ದಯವಿಟ್ಟು ಆ ಶಕ್ತಿ ಕೊಡಿ. ನಿನ್ನ ಪಾಪದ ಕೂಡ ತುಂಬ್ತಾ ಇದೆ. ಆ ಪಾಪಗಳನ್ನೆಲ್ಲ ತೊಳೆಯೋಕೆ ನನ್ನ ಸೊಸೆ ಬರ್ತಾ ಇದ್ದಾಳೆ. ಪ್ಲೀಸ್ ಎಲ್ಲಿದ್ದೀರೋ ಅಲ್ಲಿಂದಲೇ ಆಶೀರ್ವಾದ ಮಾಡಿ ಅದಕ್ಕೆ ಪ್ಲೀಸ್. ಏ ಸತ್ಯ, ಏನ್ ಇಲ್ಲಿ ನಿಂತಿದ್ಯಾ? ಏನೋ ಒಬ್ನೇ ಬಡಬಡಿಸ್ತಾ ಇದೆಯಾ? ಏನು ಡ್ರಾಮಾ ಮಾಡ್ತಾ ಇದೆಯಾ? ಡ್ರಾಮಾ? ನಂದು ಡ್ರಾಮಾನಾ? ಆಯ್ತು ಸರಿ, ನಂದು ಡ್ರಾಮಾನೇ ಇರಲಿ. ನನ್ನ ಡ್ರಾಮಾ ನಿನ್ನ ನಯವಂಚನೆಗಿಂತ ಎಷ್ಟೋ ವಾಸಿ ಕಣೆ. ನೀನೆಂಥ ನಯವಂಚಕಿ ಅಂತ ಗೊತ್ತು ನನಗೆ. ನನ್ನ ರಾಮನಿಗೆ, ನನ್ನ ಅಪ್ಪನಿಗೆ ಅಷ್ಟೇ ಯಾಕೆ ಕಟ್ಕೊಂಡು ಗಂಡನಿಗೆ ಬೆನ್ನು ಚೂರಿ ಹಾಕ್ದವಳು ಕಣೆ ನೀನು. ನೀನು ಎಂಥ ರಾಕ್ಷಸಿ ಅಂತ ಅರ್ಥ ಮಾಡ್ಕೊಂಡು ನಾನೊಬ್ಬನೇ. ನಿನ್ನ ನಿಜ ರೂಪನ ಕಣ್ಣಾರೆ ಕಂಡವನು ನಾನೊಬ್ಬನೇ. ಏಯ್, ಮದ್ವೆ ಮನೇಲಿ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಹೋಗು, ಅಲ್ಲೆಲ್ಲಾದ್ರೂ ಮೂಲೆಯಲ್ಲಿ ಕುಡ್ಕೊಂಡು ಬಿದ್ದಿರು. ಹೋಗು. ಇನ್ನ ಎಷ್ಟು ದಿನ ಅಂತ ನನ್ನ ಹೀಗೆ ಕುಡಿಸಿ ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತಿದೀಯಾ? ಇನ್ನು ಮೇಲೆ ನಾನು ಏನು ಹೇಳಿಲ್ಲ ಅಂದ್ರೂ ನಿನ್ನ ಬಣ್ಣ ಬಯಲು ಹಾಗೇ ಆಗತ್ತೆ ಭಾರ್ಗವಿ. ಸೀತಾ ನಮ್ಮ ಮನೆ ಸೊಸೆ ಈಗ ನಿನ್ನ ಕೆಟ್ಟ ದೃಷ್ಟಿಯಿಂದ ರಾಮನ್ನ ಸೀತಾನೇ ಕಾಪಾಡ್ಕೋತಾಳೆ. ರಾಮನ್ ಅಷ್ಟೇ ಅಲ್ಲ, ನಮ್ಮ ಮನೇನ ಕಾಪಾಡ್ಕೋತಾಳೆ. ಅಪ್ಪಾಜಿಯಿಂದ ಹಿಡಿದು ನನ್ನ ಮಾತು ಯಾರು ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, ಸೀತಾ ಒಪ್ಪಳು ನಂಬ್ತಾಳೆ. ಅಷ್ಟು ಸಾಕು. ರಾಮನ ಮುಂದೆ ಆಗಲಿ ಅಪ್ಪಾಜಿ ಮುಂದೆ ಆಗಲಿ ಸತ್ಯನ ಹೇಳೋ ಧೈರ್ಯ ಉಳಿಸ್ಕೊಂಡಿಲ್ಲ. ಆದರೆ ಸೀತೆ ನನ್ನ ಮಾತು ನಂಬುತ್ತಾಳೆ. ನೀನು ನಮ್ಮಗಳ ಜೀವನದಿಂದ ವಾಣಿ ಅತ್ತಿಗೆನ ಹೇಗೆ ದೂರ ಮಾಡಿದೆ ಅನ್ನೋ ಸತ್ಯನ ಅವಳ ಹತ್ರ ಹೇಳ್ತೀನಿ. ಆಮೇಲಿದೆ ನಿನಗೆ. ನೋಡ್ತಿರು ನೀನು. ಇಷ್ಟು ದಿನ ನೀನು ಎಂಥವಳು ಅಂತ ಯಾರಿಗೂ ಅರ್ಥ ಆಗಿರಲಿಲ್ಲ. ಆದರೆ ಸೀತನ ಮುಂದೆ ನಿನ್ನ ಆಟ ನಡೆಯಲ್ಲ. ಯಾಕೆ ಹೇಳು? ಸೀತೆ ವಾಣಿಯ ಪ್ರತಿರೂಪ. ಸತ್ಯ, ಭಾರ್ಗವಿ, ಏನಾಯ್ತು? ಯಾಕೆ ಸತ್ಯ ಹೊಡಿತಾ ಇದ್ಯಾ? ಹೇಳು ಹೇಳು ಹೇಳು. ಕೇಳ್ತಾ ಇದ್ದಾರಲ್ಲ ಅಪ್ಪಾಜಿನೇ, ಹೇಳು. ಹೊಡಿದೆ ಏನ್ ಮಾಡ್ಲಿ ಮಾವಯ್ಯ? ಎಲ್ರು ಒಳಗಡೆ ಸಂತೋಷವಾಗಿದ್ದೀವಿ, ಬಾರು ನಮ್ ಜೊತೆ ಒಳಗಿರು ಅಂತಂದ್ರೆ ಬರಲ್ಲ, ಕುಡ್ಕೊಂಡು ಕೂತಿರ್ತೀನಿ ಅಂತ ಇದ್ದಾನೆ. ರಾಮನ್ ಮದ್ವೆ ಈಗ ತಾನೇ ಮುಗ್ದಿದೆ, ಎಲ್ರು ಒಳಗಡೆ ಸಂತೋಷವಾಗಿರೋಣ ಅಂತಂದ್ರೆ ಜಾಸ್ತಿ ಮಾತಾಡ್ದೆ ಅಂತಂದ್ರೆ ವಾಣಿ ಅಕ್ಕನ್ಗೆ ಆದ ಗತಿನೇ ನಿನಗೂ ಆಗುತ್ತೆ ಅಂತ ಹೆದರಿಸ್ತಾ ಇದ್ದಾನೆ. ಹೊಡಿದೆ ಏನ್ ಮಾಡ್ಲಿ? ಅಪ್ಪಾಜಿ ಸುಳ್ಳು ಅಪ್ಪಾಜಿ, ನಾನು ಕುಡಿಯೋ ಮಾತೇ ಆಡಿಲ್ಲ ಅಪ್ಪಾಜಿ. ಅಪ್ಪಾಜಿ ರಾಮನ್ ಮದುವೆ ಸಿದ್ಧತೆ ಶುರುವಾದಾಗಿನ ನಾನು ಕುಡ್ದೇ ಇಲ್ಲ ಅಪ್ಪಾಜಿ. ಅಪ್ಪಾಜಿ ನಂಗೆ ಅದು ಬೇಡ. ಅದು ಸುಳ್ಳು. ಬಾಯ್ ಬಿಟ್ಟರೆ ಸುಳ್ಳು ಹೇಳ್ತಾನೆ ಮಾವಯ್ಯ. ನೋಡು ಸತ್ಯ, ಸೀತಾ ಮನೆಗೆ ಬರ್ತಿದ್ದಾಳೆ. ಅವಳು ಮಾತ್ರ ಅಲ್ಲ, ಅವಳ ಜೊತೆ ಆ ಪುಟ್ಟ ಮಗು ಸಿಹಿ ಬರ್ತಿದ್ದಾಳೆ ಕಣೋ. ಅವ್ರ ಮುಂದೆ ನಿನ್ನ ಈ ರೂಪ ಅವ್ರುಗಳು ನೋಡ್ಬೇಕಾ? ನೋಡು ಸತ್ಯ, ಇನ್ನು ಮುಂದೇನಾದ್ರೂ ನಮ್ಮನೆ ನಂದು ಗೋಕುಲ ಆಗುತ್ತೆ ಅಂತ ನಾನ್ ಕನಸು ಕಾಣ್ತಿದ್ದೆ. ನಮ್ಮೆಲ್ಲರ ಕನಸಿಗೂ ಕಲ್ಲು ಹಾಕ್ತಿದ್ದಾನ ಮಾಮಯ್ಯ ಇವನು. ಸತ್ಯ, ದಯವಿಟ್ಟು ಕೇಳ್ಕೊತೀನಿ ಕಣ. ಸೀತಾ ಈ ಮುಂದೆ ಇನ್ನು ಈ ಕೆಟ್ಟ ರೂಪ ತೋರಿಸ್ಬೇಡ ಪ್ಲೀಸ್. ಇಲ್ಲ ಮಾಮಯ್ಯ, ಇವನ್ ಸರಿ ಹೋಗಲ್ಲ.
ಸೀತ ಪುಟ್ಟ ಮಗು ಇವ್ನಿ ಕೆಟ್ಟ ರೂಪ ನೋಡೋ ಬದಲು ನಮ್ಮ ರಾಮ ಸೀತ ಸೀನ ಬೇರೆನೆ ಕಳಿಸ್ಬಿಡಿ ಮಾವಯ್ಯ. ಅದೇ ಸರಿ. ಏನು ಮಾತು ಅಂತ ಆಡ್ತಿದೀಯಮ್ಮ? ಸೊಸೆನ ಮನೆ ತುಂಬಿಸ್ಕೊಳ್ಳೋ ಸಮಯದಲ್ಲಿ ಆಚೆ ಕಳಿಸೋ ಮಾತಾಡ್ತಿದೀಯ? ಇನ್ನೇನು ಹೇಳಿ ಮಾವಯ್ಯ, ಇವನನ್ನ ಆಚೆ ಕಳಿಸೋದಕ್ಕಾಗತ್ತ? ಸ್ವಲ್ಪನಾದರೂ ಮಾನ ಮರ್ಯಾದೆ ಇತ್ತ ಇವನಿಗಿದ್ರೆ, ರಾಮನ ಬಗ್ಗೆ ಕಾಳಜಿ ಇದ್ರೆ ಅವನೇ ಹೋಗ್ತಾನೆ. ಎಲ್ಲಿ ನಿನ್ನ ವಾಣಿ ಅದಕ್ಕೆ ಕಾಪಾಡಲಿಲ್ಲ ನಿನ್ನ? ರಾಮನ ಬಗ್ಗೆ ಕಾಳಜಿ ಇದ್ರೆ ಅವನೇ ಹೋಗ್ತಾನೆ. ಅಜ್ಜಿ ನನ್ನನ್ನೇ ಹೋಗ್ಬಿಟ್ರು. ನನ್ನೆಲ್ಲ ಮನೇಲಿ ಯಾರಿಗೂ ಬೇಡವ ನಾನು. ಅಪ್ಪಾಜಿ ಹೆತ್ತ ಮಗನಿಗಿಂತ ಅವಳ ಮಾತಿನ ಮೇಲೆ ನಂಬಿಕೆ ಅಲ್ವಾ ನಮಗೆ? ಅದು ನಿಜ. ಯಾವ ಪ್ರಯೋಜನಕ್ಕೂ ಬರ್ದೇ ಇರೋ ಮಗ ಮನೇಲಿ ಯಾಕೆ ತಾನೇ ಇರಬೇಕು? ಇಂಥ ತಾಟ್ಕಿ ಬಣ್ಣ ಬಯಲು ಮಾಡೋ ಯೋಗ್ಯತೆ ಇಲ್ದವನು ಇಲ್ಲಿದ್ದು ತಾನೇ ಏನು ಮಾಡಬೇಕು? ಹೋಗ್ತೀನಿ ಅಪ್ಪಾಜಿ, ಹೋಗ್ತೀನಿ. ಏನ್ರಿ ನೀವು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರಂತೆ? ಅಕ್ಕ ಹೇಳಿದ್ರು. ಅದು ನಿಮ್ಮ ಮನೆ, ನನ್ನ ಮನೆ, ನಮ್ಮಿಬ್ರು ಮನೆ ರೀ ಅದು. ನೀವು ಎಲ್ಲೂ ಹೋಗಲ್ಲ, ನನ್ನ ಜೊತೆ ನಾವಿಬ್ರು ಅದೇ ಮನೆಯಲ್ಲಿ ಇರ್ತೀವಿ. ಮಾವಯ್ಯ ಕೋಪದಲ್ಲಿ ಒಂದು ಮಾತಂದ್ರೆ ನೀವು ಅದನ್ನ ಸೀರಿಯಸ್ ಆಗಿ ತಗೊಳ್ತಿದ್ದೀರಲ್ಲ. ಅವ್ರು ಎಷ್ಟು ಸಲ ನಿಮ್ಮನ್ನು ಬೈದಿಲ್ಲ ಹೇಳಿ? ಬಿಡಿ ನೋಡಿ, ಸೀತಾನ ಮನೆ ತುಂಬಿಸ್ಕೊಳ್ಳೋದಕ್ಕೆ ಟೈಮ್ ಆಯ್ತು. ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಬನ್ನಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ. ಬೇಗ ಹೊರಡೋಣ. ಪ್ರೀತಿ ಇದ್ರೆ ಎಲ್ಲೂ ಹೋಗ್ಬಾರ್ದು, ಜೊತೆನೆ ಬರ್ತಾ ಇದ್ದೀವಿ. ಸೊಸೆಗೆ ಆರತಿ ಮಾಡಬೇಕು. ಎಷ್ಟು ದೊಡ್ಡ ಜವಾಬ್ದಾರಿ ಇದೆ ನಿನಗೆ ಸಾಧನ. ಅಪ್ಪಾಜಿ ಮನೇಲಿರಬೇಡ ಅಂತ ನನಗೆ ಹೇಳಿದ್ದು, ನನಗದು ಒಂದು ಜವಾಬ್ದಾರಿನೇ. ನಾನು ಅದನ್ನು ನಿಭಾಯಿಸ್ತೀನಿ. ಅಮ್ಮ, ಆರೋಗ್ಯದ ಕಡೆ ಗಮನ ಕೊಡಿ. ಸರಿಯಾದ ಟೈಮ್ಗೆ ನೀವು ಟ್ಯಾಬ್ಲೆಟ್ಸ್ನ ತಗೊಳ್ಳಿ. ಅಕಸ್ಮಾತ್ ನಿಮ್ಗೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ನನಗೆ ಕಾಲ್ ಮಾಡಿ ನಾನೇ ಕರ್ಕೊಂಡು ಹೋಗ್ತೀನಿ, ಸರಿನಾ? ಅಪ್ಪ ನೀವು ಅಷ್ಟೇ. ಸೀತಾ, ನಮ್ಮ ಸಂಬಂಧ ಯಾವತ್ತೂ ಬಿಟ್ಟು ಹೋಗಲ್ಲ ಅಂದಿದೆಯಲ್ಲ, ಇನ್ಯಾಕಮ್ಮ ಚಿಂತೆ ಮಾಡ್ತೀಯಾ? ನಿನ್ ಗಂಡನ ಮನೇಲಿ ನಗ್ನಗ್ತಾ ಸಂತೋಷವಾಗಿ 100 ಕಾಲ ಚೆನ್ನಾಗಿರಮ್ಮ. ಬಂಗಾರಿನೂ ರಾಮ್ನು ಕರ್ಕೊಂಡು
ಆಗಾಗ ಮನೆಗೆ ಬರ್ತೀರಮ್ಮ? ಖಂಡಿತ ಬರ್ತೀನಪ್ಪ. ಸೀತಾ, ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರು, ನಮ್ಮನ್ನು ಮರಿಬೇಡ. ಅದಕ್ಕೆ ನಿಮ್ಮನ್ನು ಮರೆಯೋಕ್ಕಾಗತ್ತಾ? ನೀವು ಮನೆಗೆ ಬರ್ತಾ ಇರಿ. ಬರ್ತೀನಿ. ಅಪ್ಪು, ಇನ್ನು ಹೊರಡೋಣ, ಟೈಮ್ ಆಯಿತು. ಶೋರ್ ಮಾವಯ್ಯ, ಎಲ್ರಿಗೂ ಗಾಡಿ ಬಂದಿದೆ, ನಾನು ಎಲ್ರನ್ನೂ ಕಳಿಸ್ಬಿಟ್ಟು ಬರ್ತೀನಿ, ನೀವು ಹೊರಟಿರಿ. ಚಿಕ್ಕಿ, ಸಿಹಿ ಕಾಣಿಸ್ತಿಲ್ವಲ್ಲ? ಓಯ್, ಅಲ್ಲಿ ನೀವು ಮಾಡ್ತೀರಿಯಾ? ಬಾಯ್ಲಿ. ಸೀತಮ್ಮ ನಾನು ಪ್ರೀ ಜೊತೆ ಬರ್ತೀನಿ. ಖುಷು, ಪರವಾಗಿಲ್ವೇ? ಲವ್ ಅಂಜು ಅಕ್ಕಯಿಂದ ಪ್ರೀಗ್ ವಾಪಸ್ ಶಿಫ್ಟ್ ಆಗಿಬಿಟ್ಟಿದೆ. ನಿಮ್ಮ ಅಪ್ಪ ಅಮ್ಮ ಓಕೆ ಅಂದರೆ ನೀನು ನನ್ನ ಜೊತೆ ಬರ್ಬೇಕು. ಅದೆಲ್ಲ ಏನೂ ಇಲ್ಲ. ಸಿಹಿ ನಮ್ಮ ಮಗಳು ನಮ್ಮ ಜೊತೆಗೆ ಬರ್ತಾಳೆ. ಬಾ ಪುಟ್ಟ ಇಲ್ಲಿ. ಓಯ್ ಚಿನ್ನ, ಬಾಯ್ಲಿ ಬಾಯ್ಲಿ. ಅಲ್ಲಿ ಯಾಕೆ ನಿಂತಿದ್ಯಾ? ನೀನು ಅಪ್ಪ ಅಮ್ಮನ ಜೊತೆ ತಾನೇ ಇರಬೇಕು, ಮುಖ ಹೂಮಂತ ಇಟ್ಕೋಬಾರ್ದು. ಸ್ಮೈಲ್. ಹೋಗು ಹೋಗು, ಅಪ್ಪ ಅಮ್ಮನ ಜೊತೆ ಹೋಗು. ಚಿಕ್ಕಿ, ನೀವು ಹೊರಟಿರಿ. ಐ ವಿಲ್ ಆಲ್ವೇಸ್ ಫಾಲೋ ಯು. ಶೋರ್ ಚಿಕ್ಕಿ. ಹ್ಯಾಪಿ ಮ್ಯಾರಿಡ್ ಲೈಫ್ ರಾಮ. ಚೆನ್ನಾಗಿರು ನೀನು. ನಿಮಗೋಸ್ಕರ ಹೋಗ್ತಾ ಇದ್ದೀನಿ ರಾಮ. ಸೀತಾ, ನೀನು ಬಂದಮೇಲೆ ನಮ್ಮ ಮನೆ ಮತ್ತೆ ಮೊದಲಿನ ಥರ ಆಗತ್ತೆ. ರಾಮ ಖುಷಿಯಿಂದ ಇರ್ತಾನೆ. ಅವನಿಗೆ ನೀನು ಇದೆಯಾ ಅನ್ನೋ ನಂಬಿಕೆ ನನಗಿದೆ. ಇನ್ನು ನನ್ನ ಅವಶ್ಯಕತೆ ಇಲ್ಲ ಇಲ್ಲಿ. ನಾನು ಹೋಗಿ ಬರ್ತೀನಿ. ಸೀತಾ, ರಾಮ, ಸಿಹಿ ಪುಟ್ಟಿ, ಗುಡ್ ಬೈ.